ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತು ಮಂಗಳವಾರ, ನಿಮಗೆಲ್ಲ ಗೊತ್ತಿರುವಂತಹ ಭಕ್ತ ಸಿರಿಯಾಳನ ಷಷ್ಠಿ ಇವತ್ತು. ಹಾಗಾದರೆ ಈ ದಿನದ ವಿಶೇಷತೆ ಏನು, ಯಾವೆಲ್ಲ ಪೂಜೆ ಆಚರಣೆಯನ್ನು ಮಾಡಬೇಕಾಗುತ್ತೆ ಅನ್ನೋದರ ಜೊತೆಗೆ 12 ರಾಶಿಗಳು ಹಾಗೂ ನೀವು ಕಳಿಸಿರುವ ಸಂದೇಶಗಳ ಬಗ್ಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ನಾನು ಈಗಾಗಲೇ ಹೇಳಿದೆ, ಭಕ್ತ ಸಿರಿಯಾಳನ ಬಗ್ಗೆ ನಮಗೆ ಗೊತ್ತು. ಇವತ್ತು ಆತನ ಷಷ್ಠಿ, ಈ ದಿನದ ಆಚರಣೆ ವಿಶೇಷತೆ ತಿಳಿಸೋದಾದರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶರದೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆಯನ್ನು ತಿಳಿಯೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು. ಷಷ್ಠಿ ತಿಥಿ, ಚಿತ್ತಾ ನಕ್ಷತ್ರ ಈ ದಿವಸ ಮಂಗಳವಾರವೂ ಷಷ್ಠಿಯೂ ಸೇರಿದೆ. ತುಂಬ ಪ್ರಶಸ್ತವಾಗಿದೆ. ಸುಬ್ರಹ್ಮಣ್ಯನ ಆರಾಧನೆಗೆ ತುಂಬ ವಿಶೇಷವಾದ ಒಂದು ದಿವಸ. ಅದರ ಜೊತೆಗೆ ಈ ದಿವಸ ಸಿರಿಯಾಳ ಷಷ್ಠಿ. ಸಿರಿಯಾಳ ಕಥೆ ನಿಮಗೆ ಗೊತ್ತಿದೆ. ಮಹಾಭಕ್ತ ಸಿರಿಯಾಳ. ಅವನು ಭಕ್ತರು ಸಾಮಾನ್ಯವಾಗಿ ಬಡವರಾಗಿರ್ತಾರೆ. ಕಾರಣ, ಭಗವಂತನ ನಚ್ಚಿಕೊಂಡವರಿಗೆ ನೋವು, ಕಷ್ಟ ಇವುಗಳಲ್ಲದೆ ಬೇರೆ ಏನಿದೆ ಹೇಳಿ. ಬಾಹ್ಯವಾಗಿ ಆ ನೋವು, ಕಷ್ಟ ನೋಡುವವರಿಗೆ, ಆದರೆ ಅಂತರಂಗದಲ್ಲಿ ಅವರು ಪರಶಿವನನ್ನೇ ತುಂಬಿಕೊಂಡು ಮಹಾಶ್ರೀಮಂತರಾಗಿರ್ತಾರೆ. ಆ ತಿರುಳು ಬೇರೆಯವರಿಗೆ ಗೊತ್ತಾಗಲ್ಲ, ಭಕ್ತರಿಗಷ್ಟೇ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ಅಂತಹ ಭಕ್ತರ ಹೆಸರಿನಲ್ಲಿ ಅನೇಕ ವ್ರತಗಳೇ ಬಂದುಬಿಟ್ಟಿದ್ದೇವೆ. ಅದಕ್ಕೆ ಇದು ಮಹಾ ನಿದರ್ಶನವಾಗಿ ನಿಂತಿದೆ ಈ ಸಿರಿಯಾಳ ಷಷ್ಠಿ ಅಂತಕ್ಕಂಥದ್ದು. ಸಿರಿಯಾಳ ಮಹಾಭಕ್ತ. ಅವನನ್ನು ಪರೀಕ್ಷೆ ಮಾಡಲಿಕ್ಕೆ ಲೋಕಪ್ರಸಿದ್ಧ ಆಗಿತ್ತು ಅವನ ಭಕ್ತಿ. ಶಿವನ ಪೂಜೆ, ಶಿವನ ಧ್ಯಾನ, ಶಿವನ ಜಪ ತಪಗಳು ಅಂತಂದುಬಿಟ್ರೆ ಎಲ್ಲವನ್ನ ಪಕ್ಕಕ್ಕಿಟ್ಟು ತನ್ನ ಮನೆಯ ಮಡದಿಯೋ ಮಠವೋ ಮತ್ತೊಂದು ಎಲ್ಲ ಯಾವುದನ್ನೂ ನಚ್ಚಿಕೊಳ್ಳದೆ ಶಿವನನ್ನಷ್ಟೇ ನಚ್ಚಿಕೊಂಡಿದ್ದೀನಪ್ಪ. ಆ ರೀತಿಯೆಲ್ಲ ಆ ದಂಪತಿಗಳಿದ್ದದ್ದು. ಹೀಗಾಗಿ ಇಂತಹ ಸಿರಿಯಾಳನನ್ನು ಪರಮೇಶ್ವರ ಯಾವಾಗಲೂ ಭಕ್ತರನ್ನು ಪದೇ ಪದೇ ಪರೀಕ್ಷೆ ಮಾಡಿ ನೋಡ್ತಾನಲ್ವ. ಅದಕ್ಕೆ ಕಾರಣ, ಅವರಲ್ಲಿ ಚಂಚಲವಾದ ಮನಸ್ಸಿದೆಯಾ ಅಥವಾ ಲೋಕವನ್ನು ಮೆಚ್ಚಿಸಲಿಕ್ಕಾಗಿ ಪೂಜೆ ಮಾಡ್ತಾರಾ, ಹೇಗೆ ನಿಜವಾಗಿ ನನ್ನ ಆರಾಧನೆ ಮಾಡ್ತಾ ಇದ್ದಾರಾ? ಒಬ್ಬ ಭಕ್ತನನ್ನು ಹೀಗೆ ಪರೀಕ್ಷೆ ಮಾಡ್ತಾನೆ ಶಿವ. ಎಲ್ಲರೂ ಪರೀಕ್ಷೆ ಮಾಡ್ತಾರೆ. ಭಗವಂತನ ಕೆಲಸವೇ ಮೆಚ್ಚಿ ಒರೆದು ನೋಡುವ ಮಿಸುನಿಯ ಚಿನ್ನದಂತೆ ಅಂತ ಹೇಳ್ತಾರೆ. ಜಡರ ದಾಸಿಮಯ್ಯನವರ ಪದ್ಯ ಇರಬೇಕದು, ವಚನ ಇರಬೇಕು. ಚಿನ್ನವನ್ನು ಹೇಗೆ ಆ ಸಾಣಿಗೆ ಹಿಡಿದು ಅದನ್ನು ಹಾಗೆ ಹೊಳಪು ಬರೋ ಹಾಗೆ ಮಾಡ್ತಾರೋ, ಆ ರೀತಿಯಲ್ಲಿ ಭಕ್ತನನ್ನು ಚೆನ್ನಾಗಿ ಅರೆದು, ಅಂದರೆ ಪರೀಕ್ಷೆಗಳ ಮೂಲಕ ಅವನನ್ನು ತೀಡಿ ಹೇಗಿದೆ, ಅಪ್ಪಟ ಭಕ್ತನ ಅಲ್ವಾ ಅಂತ ಪರೀಕ್ಷೆ ಮಾಡಿಕೊಳ್ತಾರಂತೆ. ಆ ರೀತಿಯಲ್ಲಿ ಪರೀಕ್ಷೆ ಮಾಡೋಕ್ಕೆ ಒಬ್ಬ ಸಾಧುವಿನ ವೇಷದಲ್ಲಿ ಬಂದವನು ಭಿಕ್ಷಾ ಕೇಳ್ದ. ಹೊರಗೆ ಬಂದರು ದಂಪತಿ. ಆಯ್ತಪ್ಪ ಬನ್ನಿ, ಅತಿಥಿಗಳು ಬಂದು ಅತಿಥಿ ಸತ್ಕಾರ ಅನ್ನೋದು ವ್ರತ ಆಗಿತ್ತು. ಯಾರಾದರೂ ಬಂದರೆ ಆ ಹೊತ್ತಿಗೆ ಊಟದ ಸಮಯಕ್ಕೆ ಬಂದು ಯಾರಾದರೂ ಊಟವನ್ನು ಬಡಿಸ್ಲಿಕ್ಕೆ ಇಟ್ಟರೆ ಅದು ಶಿವನ ಆರಾಧನೆ ಅಂತ. ಆ ಮಟ್ಟಕ್ಕೆ ಶಿವಪೂಜೆ ಬೇರೆ ಅಲ್ಲ, ಅತಿಥಿ ಸತ್ಕಾರ ಬೇರೆ ಇಲ್ಲ ಅಂತ. ಹಾಗಾಗಿ ನಮ್ಮಲ್ಲಿ ಅತಿಥಿ ದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ. ಅದಕ್ಕೆ ಆ ಸಮಾನ ವೇದ ಸಮಾನತೆ ಇದೆ. ಆ ರೀತಿಯಲ್ಲಿ ಆತ ಬಂದಂಥವನಿಗೆ ಬನ್ನಿ ದಯಮಾಡಿ ಅಂತ. ಆದರೆ ನನ್ನೊಂದು ಷರತ್ತಿದೆ, ಆ ಷರತ್ತಿಗೆ ಒಪ್ಕೊಂಡ್ರೆ ನಾನು ಒಳಗಡೆ ಬರ್ತೀನಿ ಅಂತ ಹೇಳಿ, ಏನಾಗಬೇಕು ನನ್ನಿಂದ ಅಂತ. ಏನಿಲ್ಲ, ನನಗೆ ಹೇಗೆ ನಾನು ಪ್ರಸಾದ ಸ್ವೀಕರಿಸ್ತೀನಿ ಅಂದರೆ, ಮಗು ಇರಬೇಕು, ಆ ಮಗುವಿನ ತಲೆ ಕತ್ತರಿಸಿ ಅದರಲ್ಲಿ ನನಗೆ ಅಡುಗೆ ಮಾಡಿ ಊಟವನ್ನು ಬಡಿಸಬೇಕು. ಅದು ನನ್ನ ವ್ರತದ ನಿಯಮ. ಹೀಗಾಗಿ ಇದಕ್ಕೆ ತಮಗೆ ಸಮ್ಮತಿ ಇದ್ದರೆ ಒಳಗೆ ಬರ್ತೀನಿ ಅಂತ. ಇವರು ಮುಖ ನೋಡಿಕೊಂಡ್ರು. ಇರೋನೇ ಒಬ್ಬ ಮಗ, ಪುಟ್ಟ ಮಗು.
ಅತಿಥಿನ ಬಿಟ್ಟರೆ ಪರಶಿವನನ್ನು ಬಿಟ್ಟ ಹಾಗೆ. ಊಟ ಬಡಿಸೋಣ ಅಂತಂದರೆ ಮಗುವನ್ನು ಕಳ್ಕೋಬೇಕು. ಒಂಥರ ಇಂಥ ಸಂದಿಗ್ಧಗಳಲ್ಲಿ ಒಬ್ಬ ಭಕ್ತ ಏನು ನಿರ್ಣಯ ತಗೊಳ್ತಾನೆ ಅದು ಪರಶಿವನಿಗೆ ಇಷ್ಟ ಆಗುತ್ತೆ. ಆ ಪರೀಕ್ಷೆಗಾಗೇ ಬರ್ತಾನೆ. ನಾನಾ ಶಿವನ ಅನ್ನೋದು ಬಂದಾಗ ನಾವು ಏನು ಮಾಡ್ತೀವಿ ಸಾಮಾನ್ಯವಾಗಿ? ಆರೋಗ್ಯವೇ ಸಣ್ಣ ಆರೋಗ್ಯ ಬಂದರೆ ಇವತ್ತು ಯಾಕೋ ಆರೋಗ್ಯ ಸರಿ ಇಲ್ಲ, ಪೂಜೆ ನಾಳೆ ಮಾಡೋಣ, ದೇವರೆಲ್ಲೂ ಹೋಗ್ತಾನೆ ಇದ್ದೇ ಇರ್ತಾನಲ್ವ ಅಂತ ನಿರ್ಣಯ ಮಾಡಿಬಿಡ್ತೀವಿ. ಅಥವಾ ಇನ್ಯಾವುದೋ ಒಂದು ಹೊರಟಿರ್ತೀವಿ, ಎಲ್ಲಿಗೋ ಪ್ರಯಾಣವೋ ಮತ್ತೊಂದೋ, ಇನ್ಯಾವುದೋ ಶುಭ ಸಮಾರಂಭಗಳೋ ಮತ್ತೊಂದು, ಕಿಟ್ಟಿ ಪಾರ್ಟಿ ಅದು ಇದು ಬೇಕಾದಷ್ಟು ಇದಾವಲ್ಲ ನಮಗೆ ದೇವ್ರ ಪೂಜೆ ತಪ್ಪಿಸ್ಕೊಳ್ಳೋಕ್ಕೆ. ಒಂದು ಸಣ್ಣ ಸಮಾರಂಭವು ಪರಶಿವನ ಪೂಜೆಯನ್ನು ಪಕ್ಕಕ್ಕಿರಿಸ್ಬಿಡುತ್ತೆ. ಹಾಗಲ್ಲ, ಅತ್ಯಂತ ಯಾವುದು ನಿಮಗೆ ಬಿಡಲಾರದ ಸನ್ನಿವೇಶ ಇದೆಯೋ ಅಲ್ಲಿ ನೀವು ಹೇಗೆ ನಿರ್ಣಯಿಸ್ತೀರಿ? ಕಾಯಿಲೆ ಬಿದ್ದಾಗ ಮನುಷ್ಯ ಅನುಷ್ಠಾನ ಜಪ ಇವುಗಳಲ್ಲಿ ಕಾಲ ಕಳೀತಾನ ಅಥವಾ ಹಾಸಿಗೆ ಮೇಲೆ ನೋವಿನಿಂದ ನರಳ್ತಾ ಇರ್ತಾನೆ. ನೋವಿನಲ್ಲೂ ಆ ಶಿವ ಸ್ಮರಣೆ ಆಗ್ತಾ ಇದ್ದರೆ ಅದು ಪೂಜೆ. ಈ ಕಥೆಗಳನ್ನು ಹೇಳುತ್ತೆ ಇದು. ಅಂದರೆ ನಾವು ಕಷ್ಟ ಬಂದಾಗ ದೇವ್ರನ್ನ ಬೈಕೊಂಡು ಬಿಟ್ಬಿಡ್ತೀವಿ. ಎಷ್ಟು ಪೂಜೆ ಮಾಡಲಿಲ್ಲಪ್ಪ ನಾನು, ಎಷ್ಟು ಜನ ನನ್ನ ಬಳಿಗೆ ಸಾಕಷ್ಟು ಜನ ಬಂದವರು ಹೇಳ್ತಾರೆ ನನಗೆ ದೇವ್ರ ಪೂಜೆ ಮಾಡಿ ಸಾಕಾಗಿದೆ, ಇನ್ನು ಮಾಡಲ್ಲ ನಾನು. ಹಾಗಲ್ಲ, ಅದು ಕಷ್ಟದ ಪಾಡಿ ಕಷ್ಟ ಬರ್ತಾ ಇರುತ್ತೆ. ನಾವು ಆರಾಧನೆ ಬಿಟ್ಟರೆ ಇನ್ನಷ್ಟು ಪಾತಾಳಕ್ಕೆ ಹೋಗ್ಬಿಡ್ತೀವಿ. ಇಷ್ಟರ ಮಟ್ಟಿಗೆ ಭಗವಂತ ಕಷ್ಟ ತಾಳಿಕೊಳ್ಳುವ ಶಕ್ತಿ ಕೊಟ್ಟಿದ್ದಾನಲ್ಲ ಅನ್ನೋ ಅರಿವನ್ನು ಇಟ್ಕೋಬೇಕಾಗತ್ತೆ. ಅದನ್ನಿಟ್ಕೊಂಡು ಪೂಜೆ ಮಾಡಬೇಕು. ಪೂಜೆ ವಸ್ತುತಃ ನಮ್ಮ ಮನಸ್ಸಿನ ಆಲೋಚನೆಗಳ ಶುದ್ಧಿಯೇ ಆಗಿದೆ. ಶುದ್ಧಿಗಾಗಿ ಪೂಜೆ, ಲಾಭಕ್ಕಾಗಿ ಅಲ್ಲ. ಇದನ್ನು ನಾವು ಮರಿತೀವಿ. ಅಲ್ಲಿ ಪಾಪ ಅವನಿಗೆ ಅಂಥ ಒಂದು ಸಂದಿಗ್ಧ ನಿರ್ಣಯ, ಅತಿಥಿಗಳನ್ನು ಕರೆದು ಬಿಟ್ಟಿದ್ದಾನೆ ಒಳಗೆ ಬನ್ನಿ ಅಂತ. ಬನ್ನಿ ಅಂದಮೇಲೆ ಹಿಂದೆ ಸರಿಯೋ ಮಾತಿಲ್ಲ. ಶಿವಶರಣರಿಗೆ ಹಾಗೂ ಶಿವಭಕ್ತರಿಗೆ ಅದಿದೆ. ಶಿವಪೂಜೆ ಅಂದರೆ ನನ್ನನ್ನು ತೆತ್ಕೊಂಡ್ರೂ ಪರವಾಗಿಲ್ಲ ಅಂತ. ಇಬ್ಬರು ಹೆಂಡತಿಗೆ ಹೇಳ್ದ, ಮಗುವಿನ ತಲೆಯನ್ನು ಕಡಿದು ಸಾರು ಮಾಡೋಣ ಅಂತ. ಅತಿಥಿಗಳನ್ನು ಕೂಡಿಸಿದ್ದಾನೆ ಒಳಗೆ ಅಡುಗೆ ಮನೆಯಲ್ಲಿ ಆಗುವ ಆ ಸನ್ನಿವೇಶ ಕಲ್ಪನೆ ಮಾಡಿಕೊಳ್ಳೋದು ಕಷ್ಟ ಆಗುತ್ತೆ. ಆ ಸನ್ನಿವೇಶವನ್ನು ಎದುರಿಸಿದವ್ರ ಕಥೆ ಬಹಳ ಘೋರವಾಗಿರುತ್ತೆ. ಸರಿ, ತಂದು ಬಡಿಸಿದರು. ತಾಯಿಗೆ ಆ ಮಗುವಿನ ತಲೆ ಬೇಯುವಾಗ ಆಗಿರುವ ಸಂಕಟ, ನೋವು, ಅಳು, ದುಃಖ ಇದ್ಯಾವುದೂ ಮಾಡ್ಕೊಳ್ಳೋ ಹಾಗೆಲ್ಲ ಆಗಿದ್ರೆ ಶಿವನ ಪೂಜೆ ಮಾಡ್ತಾಯಿದ್ದೀನಿ ಅಂದಾಗ ಹೇಗೆ? ಆ ರೀತಿಯಲ್ಲಿ ಮನಸ್ಸಿಗೆ ತಗೊಂಡು ಪಾಪ ಅಡುಗೆ ಮಾಡಿ ಬಡಿಸಿದರು. ಸಂತೃಪ್ತಿ ಆದೆ ಅಂತ ಆ ಬಂದಂತಹ ಆ ಅತಿಥಿ ಹೇಳ್ದ, ಊಟ ತುಂಬ ಚೆನ್ನಾಗಿತ್ತು, ನಾನು ಎಲ್ಲೋ ಸಾಕಷ್ಟು ಕಡೆ ಸುತ್ತಾಡಿದೆ, ಬಹುಶಃ ನನಗೆ ಈ ದಿವಸ ಊಟ ಸಿಗಲಿಕ್ಕಿಲ್ಲ, ನನ್ನ ಪ್ರಸಾದ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ತುಂಬ ರುಚಿಯಾಗಿ ಮಾಡಿಕೊಟ್ರೆ ತುಂಬ ಸಂತೋಷ ಆಯಿತು. ನನಗೆ ತುಂಬ ಆಶೀರ್ವಾದ ಮಾಡಬೇಕು ಅನ್ನಿಸ್ತಾ ಇದೆ. ಬನ್ನಿ, ಯಾರ್ಯಾರಿದ್ದೀರಾ ಕರೀರಿ ನಿಮ್ಮನೆ. ಗಂಡ ಹೆಂಡತಿ ನೋಡ್ಕೊಂಡು ಮುಖ ನೋಡಿಕೊಂಡ್ರು. ಈಗ ಸದ್ಯಕ್ಕಿರೋದು ನಾವಿಬ್ಬರೇ, ಮಗು ಇಲ್ಲಿ ಅಂತ, ಅದೇ ಬಡಿಸಿದ್ವಲ್ಲ ಈಗ ಅಂತ. ಮನೆ ಒಳಗಡೆ ಇದ್ದಾನೆ, ಕರೀರಿ ಅಂತ. ಹೋಗಿ ಅಡುಗೆ ಮನೆ ನೋಡಿದ್ರೆ ಮಗು ಇದೆ. ಆಶ್ಚರ್ಯ ಆಯಿತು ಅವರಿಗೆ. 3 ಜನ ಬಂದು ನಿಂತಿದ್ದಾರೆ ಅತಿಥಿಯ ಎದುರುಗಡೆಗೆ. ಪರಮೇಶ್ವರ ಪ್ರತ್ಯಕ್ಷ ಆದ. ನಿನ್ನ ಭಕ್ತಿ ಲೋಕ ಮೆಚ್ಚಬೇಕು, ಲೋಕಕ್ಕೆ ಗೊತ್ತಾಗಬೇಕು ನಿನ್ನ ನಿಷ್ಠೆ, ನಿನ್ನ ಶ್ರದ್ಧೆ, ನಿನ್ನ ವ್ರತದ ಆ ಮಹಿಮೆ. ಹೀಗಾಗಿ ನಾನು ನಿನ್ನ ಕಥೆಯನ್ನು ಜಗತ್ತಿಗೆ ಸಾರುವರು ಕಾರಣದಿಂದ ನಾನು ಈ ದಿವಸ ನಿಮ್ಮ ಮನೆಗೆ ಬಂದೇ ಇಷ್ಟೆಲ್ಲ ಕೆಲಸ ಮಾಡಿಸ್ದೆ, ಚಿರಾಯುವಾಗಿರು ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಅಂತರ್ಧಾನ ಅದ. ಇದು ಸಿರಿಯಾಳನ ಕಥೆ. ನಾನು ಈಗಾಗಲೇ ಹೇಳಿದೆ, ಭಕ್ತಿ ಅನ್ನೋದರಲ್ಲಿ ಭೇದ ಯಾವುದು ನಮ್ಮ ಸ್ವಂತಿಕೆ ವಿಚಾರ ಬಂದಾಗಲೂ ಅದನ್ನು ಪಕ್ಕಕ್ಕಿಟ್ಟು ಶಿವಪೂಜೆ ಮಾಡ್ತಕ್ಕಂಥದ್ದು ಬಹಳ ದೊಡ್ಡದು. ಅದು ನಿಜವಾಗಿ ಶಿವಪೂಜೆ ಅನ್ನಿಸ್ಕೊಳ್ಳುತ್ತೆ ಅನ್ನುವ ಒಂದು ಆ ಸಾರವನ್ನು, ಎಸೆನ್ಸ್ ಅಂತ ಏನಂತೀವಿ, ಅದನ್ನು ಸೂಚಿಸ್ತಾ ಇದೆ ಈ ಕಥೆ. ಹಾಗಾಗಿ ಈ ದಿವಸ ತಾಯಂದಿರು ಮಕ್ಕಳ ಆಯುಷ್ಯ ಆರೋಗ್ಯಕ್ಕಾಗಿ ಈ ಶಿವನ ಪೂಜೆಯನ್ನು ಮಾಡ್ತಾರೆ. ಒಂದು ಕ್ರಮ ಇದೆ. ಒಂದು ಮಣ್ಣಿನಲ್ಲಿ ಒಂದು ಮಗುವನ್ನು ಬಿಡಿಸಿ ತಲೆಯನ್ನು ಮತ್ತು ಈ ಉಳಿದ ಭಾಗವನ್ನು 2 ಭಾಗ ಮಾಡಿ
ಆ ಪರಮೇಶ್ವರನ ಎದುರುಗಡೆ ಬರೆದು ಅದಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಪರಮೇಶ್ವರನಿಗೆ ಅದನ್ನು ತೋರಿಸ್ತಕ್ಕಂಥದ್ದು, ಈ ರೀತಿಯ ಕ್ರಮ ಇದೆ. ಇನ್ನೊಂದು ಕಡೆ ಬೊಂಬೆಯನ್ನೇ ಮಾಡಿ ಮಗುವಿನ ತಲೆಯನ್ನು ಎತ್ತಿಡ್ತಕ್ಕಂಥದ್ದು, ಇದೇ ಅವನಿಗೆ ನೈವೇದ್ಯ ಅಂತಕ್ಕಂಥ ಆಚರಣೆಗಳು ಕೆಲವು ಕಡೆ ಇದ್ದಾವೆ. ಅದರ ಹೊರತಾಗಿ ಪರಮೇಶ್ವರನಿಗೆ ಷೋಡಶೋಪಚಾರ ಪೂಜೆ ನೆರವೇರಿಸಿ ಅವನಿಗೆ ಇಷ್ಟವಾದಂಥ ಮೊಸರನ್ನು ಹಾಗೂ ಇತರೆ ಯಾವುದು ಭಕ್ಷ್ಯ ಭೋಜ್ಯಗಳು ಪರಮೇಶ್ವರನಿಗೆ ಆಗುತ್ತೆ, ಮನೆಯಲ್ಲಿ ಯಾವುದು ನಿಮಗೆ ಹಿತ ಅನಿಸುತ್ತೋ ಅದನ್ನು, ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ ಅಂತ, ನಮಗೆ ಯಾವುದು ಆಹಾರವೋ ಅದೇ ಪರಮೇಶ್ವರನ ಆಹಾರವೂ ಆಗಿರುತ್ತೆ. ಹೀಗಾಗಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಈ ದಿವಸ ಯಾವುದಾದರೂ ಆ ನೈವೇದ್ಯವನ್ನು ಮಾಡಿ ಪರಶಿವನಿಗೆ ಸಮರ್ಪಣೆ ಮಾಡಿ ಶಿವನ ಕೃಪೆಗೆ ಪಾತ್ರರಾಗೋದು. ಪರಮೇಶ್ವರನನ್ನು ಕಷ್ಟದಲ್ಲೂ ನನಗೆ ನಿನ್ನ ಸ್ಮರಣೆ ಮಹಾ ಸಂಪತ್ತು ಅನ್ನಿಸ್ಬೇಕು, ರೋಗದಲ್ಲೂ ನನಗೆ ನಿನ್ನ ಸ್ಮರಣೆ ಸಂಜೀವಿನಿ ಪರಮೌಷಧ ಅನ್ನಿಸ್ಬೇಕು. ಈ ರೀತಿಯ ಒಂದು ಬುದ್ಧಿ, ಚೈತನ್ಯ, ಶಕ್ತಿ ಇವುಗಳನ್ನು ಕೊಡಪ್ಪ ಅಂತ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡಬೇಕು. ಆಗ ಕಷ್ಟದಿಂದ, ನಷ್ಟದಿಂದ, ರೋಗಗಳಿದ್ದರೆ ಅವುಗಳಿಂದ ನಾವು ಹೊರಗೆ ಬರಲಿಕ್ಕೆ ಒಂದು ದಾರಿ ಆಗುತ್ತೆ. ಪರಮೇಶ್ವರನ ಕೃಪೆ ಆಗಲಿಕ್ಕೆ ಬೇಕಾಗಿರುವುದು ಭಕ್ತಿ, ಇಷ್ಟೇ ಬೇಕಾಗಿರೋದು. ಈ ದಿವಸ ತಾಯಂದಿರು, ಮನೆಯಲ್ಲಿರ್ತಕ್ಕಂತಹ ತಾಯಂದಿರು ಮಕ್ಕಳ ಆರೋಗ್ಯಕ್ಕಾಗಿ, ಆಯುಷ್ಯಕ್ಕಾಗಿ, ದೀರ್ಘಾಯುಷ್ಯಕ್ಕಾಗಿ ಪರಮೇಶ್ವರನ ಪೂಜೆ ಮಾಡಿ ಪರಮೇಶ್ವರನ ಪ್ರಸಾದವನ್ನು ಮಕ್ಕಳಿಗೆ ತಿನ್ನಿಸಿ ಚಿರಂಜೀವಿಯಾಗಿರುವಂಥ ತಾಯಿಯ ಆಶೀರ್ವಾದ ಮಾಡ್ತಾಳೆ. ಪರಮೇಶ್ವರನ ಸ್ಥಾನದಲ್ಲಿ ನಿಂತು ತಾಯಿಗೆ ಆ ಶಕ್ತಿ ಇದೆ. ಹೀಗಾಗಿ ತಂದೆ ತಾಯಿಗಳು ಈ ಒಂದು ಸಿರಿಯಾಳನ ಆ ಷಷ್ಠಿಯ ವ್ರತದ ನೆಪದಲ್ಲಿ ಪರಮೇಶ್ವರನ ಆರಾಧನೆಯನ್ನು ತಾವೆಲ್ಲ ಮಾಡಬಹುದು. ಮಾಡಿ ಪರಮೇಶ್ವರನ ಕೃಪೆಗೆ ಪಾತ್ರರಾಗಿ ನಿಮ್ಮ ಮಕ್ಕಳ ಆರೋಗ್ಯ, ಆಯುಷ್ಯ ವೃದ್ಧಿಯಾಗಲಿ ಪರಮೇಶ್ವರನ ಕೃಪೆಯಿಂದ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಬಾಂಧವ್ಯಕ್ಕೂ ಮೀರಿದ ಭಕ್ತಿ ಭಕ್ತ ಸಿರಿಯಾಳನದ್ದು. ಈ ದಿನ ಮಕ್ಕಳ ಆರೋಗ್ಯಕ್ಕೆ ತಾಯಂದಿರು ಶಿವನ ಪೂಜೆ ಮಾಡೋದು ಒಳ್ಳೆಯದು ಅನ್ನೋ ಸಂದೇಶವನ್ನು ತಿಳಿಸ್ಕೊಟ್ರಿ. ಈಗ ವೀಕ್ಷಕರು ಕಳಿಸಿರುವ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ಸುಂದರೇಶ್ ಎನ್ಆರ್ಪುರ. ಇವರು ಹುಟ್ಟಿದ ದಿನಾಂಕ 8/6/1949, ರಾತ್ರಿ 11:16. ಇವರ ಪ್ರಶ್ನೆ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ. ಸುಂದರೇಶ್ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದ್ದಲ್ವಾ? ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಈಗ ಕಾಲವನ್ನು ನೋಡಿಬಿಡ್ತೀನಿ. ಈಗ ರವಿದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಭುಕ್ತಿ ಕಾಲ ನಡೀತಾ ಇದೆ. ಅದು ಮುಂದಿನ ಜುಲೈವರೆಗೆ ಇದೆ. ರವಿದಶೆಯಲ್ಲಿ ಶುಕ್ರನ ಒಂದು ಕಾಲ. ಶುಕ್ರ ನಿಮ್ಮ ಜಾತಕದಲ್ಲಿ ಮಿತ್ರಕ್ಷೇತ್ರದಲ್ಲಿದ್ದಾನೆ. ನಿಮ್ಮ ಜಾತಕ ರೀತಿಯಲ್ಲಿ ಈಗ ತತ್ಕಾಲದಲ್ಲಿ ಒಂದು ತಿಂಗಳ ಮಟ್ಟಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸವನ್ನು ಸೂಚಿಸ್ತಾ ಇದೆ. ಆಮೇಲೆ ಸ್ವಲ್ಪ ಚೇತರಿಕೆ ಆಗುತ್ತೆ, ಗಾಬರಿ ಮಾಡ್ಕೋಬೇಡಿ. ಸಹಜ, ವಯೋಸಹಜವಾಗಿಯೇ ನಮ್ಮಲ್ಲಿ ಅಂಗಾಂಗಗಳು ಕೃಶವಾಗಿರತಕ್ಕಂಥದ್ದು, ಇದನ್ನು ತಾವು ಅನುಭವಿಸ್ತಾ ಇರ್ತೀರ. ಆದರೆ ಈಗ ಒಂದು ತಿಂಗಳು ಶುಕ್ರ ವೀಕ್ ಆಗಿದ್ದಾನೆ. ಹೀಗಾಗಿ ಶುಕ್ರನ ನಿರ್ಬಲತೆ ಕಾರಣದಿಂದಾಗಿ ಶರೀರದಲ್ಲೂ ಹಾಗುಂಟಾಗುತ್ತೆ, ಅಸ್ವಸ್ಥತೆ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಆಮೇಲೆ ಸ್ವಲ್ಪ ಸರಿ ಹೋಗುತ್ತೆ. ಮುಂದಿನ ಜುಲೈವರೆಗೂ ಶುಕ್ರನ ಕಾಲವೇ ನಡೀತಾ ಇದೆ. ಶುಕ್ರ ಚೆನ್ನಾಗಿದ್ದಾನೆ, ಗಾಬರಿ ಮಾಡ್ಕೋಬೇಡಿ. ನೀವು ಸಾಧ್ಯವಾದರೆ ಒಂದು ಶುಕ್ರ ಗ್ರಹ ಶಾಂತಿ ಮಾಡಿಸಿ, ಒಂದು ಆಯುಷ್ಯ ಹೋಮ ಮಾಡಿಸಿ, ಅದು ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಯಾದಗಿರಿಯಿಂದ ಅಕ್ಕಮ್ಮ. ಇವರು ಹುಟ್ಟಿದ ದಿನಾಂಕ 15/8/2000, ಬೆಳಗ್ಗೆ 11 ಗಂಟೆ. ಇವರ ಪ್ರಶ್ನೆ BSc ನರ್ಸಿಂಗ್ ಕಂಪ್ಲೀಟ್ ಆಗಿದೆ, ಸರ್ಕಾರಿ ಕೆಲಸ ಸಿಗುತ್ತಾ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಅಕ್ಕಮ್ಮ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಚಂದ್ರ ನಿಮಗೆ ಚತುರ್ಥದಲ್ಲಿ ದಿಗ್ಬಲ ಇದೆ. ಅವನಿಗೆ ಪಕ್ಷದ ಬಲವೂ ಇದೆ. ಚಂದ್ರನಿಗೆ, ಕರ್ಮಾಧಿಪತಿಗೆ ದಿಗ್ಬಲ, ಪಕ್ಷದ ಬಲ ಎರಡೂ ಇದ್ದಾಗ ಒಳ್ಳೆಯ ಫಲ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುವ ಸಾಧ್ಯತೆ ಇದೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಗುರುದಶೆಯಲ್ಲಿ ತಮಗೆ ಈಗ ಶನೈಶ್ಚರನ ಕಾಲ ನಡೀತಾ ಇದೆ. ತಾವು ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ದೇವಸ್ಥಾನ ಇದೆ, ಪ್ರತಿ ಶನಿವಾರ ಶನೈಶ್ಚರನ ಆರಾಧನೆ ಮಾಡಿ, ಅವನ ಕಾಲದಲ್ಲಿ ಅವನ ಪೂಜೆ ಮಾಡಬೇಕು. ಆಗ ಅವನು ಸ್ವಲ್ಪ ಅನುಗ್ರಹ ಮಾಡ್ತಾನೆ. ಕಾಲ ನಿಮಗೆ ಜಾತಕದಲ್ಲಿ ಏನು ವೃತ್ತಿಯ ಅಧಿಪತಿ ತುಂಬ ಚೆನ್ನಾಗಿದ್ದಾನೆ, ಕೆಲಸ ಸಿಗುತ್ತೆ, ಕೆಲಸದಲ್ಲಿ ಚೆನ್ನಾಗಿರ್ತೀರ, ಒಳ್ಳೆಯ ಸಂಪಾದನೆ ಆಗುತ್ತೆ, ಅದು ಬೇರೆ ವಿಚಾರ.
ತತ್ಕಾಲ ಈಗ ಟೈಮ್ ನಿಮಗೆ ಶನಿ ನಡೀತಾ ಇರೋದ್ರಿಂದ, ಶನಿ ಭುಕ್ತಿ ಕಾರಣದಿಂದಾಗಿ ಶನೈಶ್ಚರನ ಆರಾಧನೆ ನಿರಂತರ ಪ್ರತಿ ಶನಿವಾರ ಹೋಗಿ ಒಂದು ರುದ್ರಾಭಿಷೇಕ ಮಾಡಿಸಿ, ಅದು ನಿಮ್ಮ ಸಂಕಲ್ಪವನ್ನು ಸಹಾಯ ಮಾಡುತ್ತೆ. ಒಳ್ಳೆಯದಾಗಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ದೀವಿ. ಇನ್ನು ಗುರು ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ ಕರ್ಕಟಕ ರಾಶಿಯಲ್ಲಿ. ರವಿಕೇತುಗಳು ಒಟ್ಟಾಗಿದ್ದಾರೆ ಸಿಂಹ ರಾಶಿಯಲ್ಲಿ. ಶುಕ್ರ ಇರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ. ಚಂದ್ರ ಇರ್ತಕ್ಕಂಥದ್ದು ತುಲಾ ರಾಶಿಯಲ್ಲಿ. ಮಾಂದಿ ಉದಯಾಗಿದೆ ವೃಶ್ಚಿಕ ರಾಶಿಯಲ್ಲಿ. ರಾಹು ಶನೈಶ್ಚರು ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಹಾಲು, ಹೈನು, ಹಣ್ಣು, ಹೂವು ಈ ವ್ಯಾಪಾರದಲ್ಲಿರೋರಿಗೆ, ವಸ್ತ್ರ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ ಅದನ್ನು ಸೂಚಿಸ್ತಾ ಇದೆ. ನಷ್ಟವೂ ಇದೆ, ಸ್ವಲ್ಪ ಹುಷಾರಾಗಿರಿ. ವಸ್ತು ಕಳೆದು ಹೋಗೋದು, ಏನೋ ತೊಗೊಂಡಿರ್ತೀರ, ಪರ್ಚೇಸ್ ಮಾಡಿರ್ತೀರ, ಅದು ಅಲ್ಲೇ ಬಿಟ್ಟು ಬಂದುಬಿಡೋದು, ಈ ಥರದ ಸಾಧ್ಯತೆಯೂ ಇದೆ, ಗಮನ ಇರಲಿ. ಉಳಿದ ಹಾಗೆ ಈ ದಿವಸ ಸ್ನೇಹಿತರು, ಬಂಧುಗಳ ಸಹಾಯ ತುಂಬ ಚೆನ್ನಾಗಿರ್ತದೆ. ನಿಮಗೆ ಬಹಳ ವಿಶೇಷವಾಗಿ ಭೂ ವ್ಯವಹಾರಗಳಲ್ಲಿ ಲಾಭಗಳು, ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ಜಲ ವ್ಯಾಪಾರ, ಶಿಕ್ಷಣ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಪ್ರತಿಭಾಶಕ್ತಿ ರವಿಯಿಂದಾಗಿ ತುಂಬ ಚೆನ್ನಾಗಿದೆ. ಈಗ ಸರ್ಕಾರಿ ವಲಯದಲ್ಲಿ ಇರೋರಿಗೂ ಹೆಚ್ಚಿನ ಅನುಕೂಲ ಇದೆ, ತುಂಬ ಚೆನ್ನಾಗಿದೆ ಅವರ ಈ ದಿವಸ. ಕೃಷ್ಣ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನಿಮಗೆ ರವಿಯಿಂದಾಗಿ ಬಹಳ ವಿಶೇಷವಾದ ಫಲ ಇದೆ. ಮಿತ್ರರಿಂದ ತುಂಬ ಉತ್ತಮ ಅನುಕೂಲಗಳು, ಸಹಾಯ ಸಹಕಾರ ಈ ದಿವಸ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ದಾಂಪತ್ಯದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅನುಕೂಲ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಸಹಾಯ ಸಹಕಾರಗಳು ಚೆನ್ನಾಗಿದೆ ಈ ದಿವಸ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲೂ ವ್ಯತ್ಯಾಸ ಸೂಚಿಸ್ತಾ ಇದೆ ಈ ದಿವಸ. ಹೀಗಾಗಿ ನೀವು ಈ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಅಥವಾ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಬುದ್ಧಿಶಕ್ತಿ ಪ್ರಚಂಡವಾಗಿರುತ್ತೆ. ಹೆಚ್ಚಿನ ಆಲೋಚನೆಗೆ ಒಳ್ಳೆಯ ಬೆಲೆ, ಹಿರಿಯರ ಗೌರವ ಸಮರ್ಪಣೆ ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಮಕ್ಕಳ ವಿಚಾರದಲ್ಲಿ ತುಂಬ ವಾತ್ಸಲ್ಯ, ಪ್ರೀತಿ ಇವುಗಳು ಹೆಚ್ಚಾಗ್ತಕ್ಕಂಥದ್ದು. ಸಿರಿಹಳನ ಹಾಗೆ ಆ ಪೂಜೆ ಮಾಡಿ ಮಕ್ಕಳ ಆರೋಗ್ಯ, ಆಯುಷ್ಯ ವೃದ್ಧಿಯಾಗಲಿ ಅಂತ ಅವರ ಸಲುವಾಗಿ ಪೂಜೆನೋ ಮತ್ತೊಂದು ಮಾಡ್ತಕ್ಕಂಥದ್ದು ಒಂದು ಬುದ್ಧಿ, ಆ ಸಾಮರಸ್ಯ ಚೆನ್ನಾಗಿರುತ್ತೆ ಈ ದಿವಸ. ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಅಲ್ಲಿ ವಾಗ್ಮಿ ರೂಪಗುಣಾನ್ವಿತೋ ಅಂತ ಹೇಳುತ್ತೆ, ವಾಚಸ್ಪದವು ಸೇಂದುಜೆ ಅಂತ. ಹಾಗಾಗಿ ಮಾತಿನ ಕೌಶಲ್ಯ ತುಂಬ ಚೆನ್ನಾಗಿರುತ್ತೆ. ಬರವಣಿಗೆ ಕ್ಷೇತ್ರಗಳಲ್ಲಿ, ಪತ್ರಿಕಾರಂಗದಲ್ಲಿ ಇರ್ತಕ್ಕಂಥವ್ರಿಗೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಸ್ವಲ್ಪ ಆರೋಗ್ಯ, ಸಾಲ ಈ 2 ವಿಚಾರದಲ್ಲಿ ತೊಂದರೆ ಇದೆ, ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ಜನ್ಮದಲ್ಲಿರ್ತಕ್ಕಂತಹ ಗುರು ಬುಧರಿಂದಲೇ ವಿಶೇಷವಾದ ಫಲ ಇದೆ. ನಿಮಗೆ ರವಿ ಧನಾಧಿಪತಿ ಚೆನ್ನಾಗಿದ್ದಾನೆ, ಹೀಗಾಗಿ ಧನಸ್ಥಾನದಲ್ಲಿ ಧನಾನುಕೂಲ ಉಂಟಾಗೋದು, ಹಣಕಾಸಿನ ಸಮೃದ್ಧಿ, ಸರ್ಕಾರಿ ವಲಯದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಕೃಷಿಕರಿಗೆ ತುಂಬ ಚೆನ್ನಾಗಿದೆ ದಿವಸ ಚಂದ್ರನಿಂದಾಗಿ. ವೃತ್ತಿಯಲ್ಲೂ ತುಂಬ ವಿಶೇಷವಾದ ಅನುಕೂಲ ಸ್ಥಾನಮಾನ ಕಾಣ್ತೀರ. ನಿಮಗೆ ಅಲ್ಲಿ ರೂಪಗುಣಾನ್ವಿತೋ ಅಧಿಕ ಧನಿ ವಾಚಸ್ಪದೋ ಸೇಂದುಜೆ ಅಂತ, ಅದು ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಆ ಯುತಿಗೆ ಹೇಳಿರ್ತಕ್ಕಂಥದ್ದು. ಹೀಗಾಗಿ ನಿಮ್ಮ ರೂಪ, ನಿಮ್ಮ ವಾಕ್ಚಾತುರ್ಯ, ನಿಮ್ಮ ಬಲ, ನಿಮ್ಮ ಕಾರ್ಯಕೌಶಲ್ಯ ಇದೆಲ್ಲವೂ ನಿಮಗೆ ಕೈ ಹಿಡಿಯುತ್ತೆ ದಿವಸ. ಈ ದಿವಸ ಸ್ವಲ್ಪ ಉದರಬಾಧೆ ಬರುವ ಸಾಧ್ಯತೆ ಇದೆ, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಸಿಂಹರಾಶಿಯವರಿಗೆ ಈ ದಿವಸ ಆರೋಗ್ಯ ಬಲ ತುಂಬ ಚೆನ್ನಾಗಿದೆ. ನಿಮಗೆ ಧೈರ್ಯ, ಉತ್ಸಾಹಗಳು ತುಂಬ ಚೆನ್ನಾಗಿದೆ ಈ ದಿವಸ. ವೃತ್ತಿಯಲ್ಲೂ ಸ್ವಲ್ಪ ಮಟ್ಟಿಗಿನ ಫಲ ಕಾಣ್ತೀರ. ಸ್ವಲ್ಪ ಶ್ರಮ ಇದೆ, ಇಲ್ಲ ಅಂತಲ್ಲ, ಅಸಮಾಧಾನ ಇರ್ತದೆ, ಆದರೂ ನೀವು ಜಯಿಸ್ಕೊಳ್ಳೋಕ್ಕೆ ಶಕ್ತಿ ರವಿಯಿಂದಾಗಿ ಉಂಟಾಗುತ್ತೆ, ಯೋಚನೆ ಮಾಡಬೇಡಿ. ಇನ್ನು ಮುಖ್ಯವಾಗಿ ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಕೃಷಿ ಭೂಮಿಗಳಲ್ಲಿ ಕೆಲಸ ಮಾಡೋರು ಸ್ವಲ್ಪ ಹುಷಾರಾಗಿರಿ. ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಹೆಚ್ಚಿನ ಅನುಕೂಲ, ಗೌರವ, ಮನ್ನಣೆ ಸಿಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಲಾಭದಾಯಕವಾಗಿದೆ. ಮಾತನ್ನೇ ನಚ್ಕೊಂಡಿರೋ ಈ ಕಾನೂನು ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು, ಲಾಯರ್ಸು ಇತ್ಯಾದಿ, ಅವರಿಗೆ ತುಂಬ ಚೆನ್ನಾಗಿದೆ. CA ಮಾಡಿರೋರು ತುಂಬ ಚೆನ್ನಾಗಿದೆ, ಹೆಚ್ಚಿನ ಲಾಭ. ಈ ದಿವಸ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಹಾಲು, ಹೈನು ವ್ಯಾಪಾರಿಗಳಿಗೂ ಸಮೃದ್ಧ ಲಾಭ ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಶುಭ ಫಲ ಇದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಶಿಕ್ಷಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಆದರೆ ವೃತ್ತಿಯಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ, ಒಂದು ಗೌರವ, ಮಾನ್ಯತೆ, ಪ್ರಶಂಸೆಗೆ ಪಾತ್ರರಾಗೋದು, ಈ ರೀತಿಯ ಒಂದು ಶುಭ ಫಲವನ್ನು ಕಾಣ್ತಾ ಇದ್ದೀರಾ. ಸಂಗಾತಿಯಲ್ಲೂ ತುಂಬ ಸಾಮರಸ್ಯ, ಪ್ರೀತಿ ಚೆನ್ನಾಗಿದೆ.
ಸ್ವಲ್ಪ ಒರಟುತನ ಇದೆ ಈ ದಿವಸ. ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ನಿಮಗೆ ಅತಿಯಾದ ಓಡಾಟ, ಅತಿಯಾದ ವ್ಯಯ, ಇಷ್ಟ ವಸ್ತು ಖರೀದಿ ಜಾಸ್ತಿ ಮಾಡೋದು ಅದು ಸೂಚಿಸ್ತಾ ಇದೆ. ದೈವಾನುಕೂಲದಿಂದ ತುಂಬ ಚೆನ್ನಾಗಿದೆ ಕೆಲಸ ಕಾರ್ಯಗಳು. ವೃತ್ತಿಯಲ್ಲಂತೂ ತುಂಬ ವಿಷಯ ಇಷ್ಟು ದಿವಸ ತುಂಬ ಕೊರತೆ ಇತ್ತು, ಈಗಿನಿಂದ ತುಂಬ ಚೆನ್ನಾಗಿದೆ. ಅಧಿಕಾರವೇ ಸಿಕ್ಬಿಡ್ಬೋದು, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಪ್ರಾರ್ಥನೆಗೆ ದಿವಸ ಜನ್ಮದ ಮಾಂದ್ಯ ಸ್ವಲ್ಪ ಆರೋಗ್ಯ ಹಾಳು ಮಾಡಬಹುದು, ಹೀಗಾಗಿ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಇದೆ, ಹುಷಾರಾಗಿರಿ. ಕೆಲಸ ಮಾಡುವಾಗ ಎಡವಟ್ಟುಗಳಾಗುತ್ತೆ, ತೊಂದರೆಗಳಾಗಬಹುದು, ಗಮನ ಇರಲಿ. ಆದರೆ ತಂದೆ ಮಕ್ಕಳಲ್ಲಿ ಸಾಮರಸ್ಯ ಚೆನ್ನಾಗಿರ್ತದೆ. ಈ ದಿವಸ ಕ್ಷೇತ್ರ ದರ್ಶನ ಮಾಡುವ ಒಂದು ಸೂಚನೆ ಇದೆ ಈ ದಿವಸ. ಮತ್ತು ಸ್ತ್ರೀಯರಿಗೆ ಲಾಭದಾಯಕವಾಗಿದೆ ಈ ದಿವಸ. ಈ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಶುಭ ಫಲ ಕಾಣ್ತೀರಾ. ಪ್ರಾರ್ಥನೆಗೆ ಈ ದಿವಸ ಈಶ್ವರನ ಆರಾಧನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಇನ್ನೂ ಸ್ವಲ್ಪ ಕಹಿ ಸಂದರ್ಭಗಳಿದ್ದಾವೆ. ಇನ್ನು ನಿಮಗೆ ಈ ದಿವಸ ಚಂದ್ರ ಸಂಚಾರ ಮಾಡೋದರಿಂದಾಗಿ ಸ್ವಲ್ಪ ಸಂಗಾತಿಯಿಂದ ಸಹಕಾರಗಳು. ವ್ಯಾಪಾರದಲ್ಲಿ ಹಾಲು ಹೈನು ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ ಅದು ಚೆನ್ನಾಗಿದೆ ಈ ದಿವಸ. ಲಾಭವನ್ನು ಕಾಣ್ತೀರಾ. ಪ್ರಾರ್ಥನೆಗೆ ದಿವಸ ಲಕ್ಷ್ಮೀನಾರಾಯಣರನ್ನ ಸ್ತುತಿ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ಅಧಿಕಾರದ ಬಲ ಚೆನ್ನಾಗಿದೆ. ಮತ್ತು ಈ ದಿವಸ ದಾಂಪತ್ಯದಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಇಷ್ಟು ದಿವಸ ಇದ್ದ ಕಷ್ಟ ತೊಡಕು ಎಲ್ಲ ನಿವಾರಣೆಯಾಗಿದೆ. ಈಗ ಹೊಸ ದಾರಿ ಸಿಕ್ಕಿದೆ, ಚೆನ್ನಾಗಿದೆ. ಇನ್ನು ಈ ದಿವಸ ಭಾಗ್ಯದಲ್ಲಿ ಚಂದ್ರ ಇರೋದು ಅದು ನಿಮಗೆ ದೇವರ ದರ್ಶನ, ಸಾಧು ಸಂತರ, ಉತ್ತಮರ ಭೇಟಿ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ಈ ದಿವಸ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಸೂಚಿಸ್ತಾ ಇದೆ. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲ ಇದೆ, ತುಂಬ ಚೆನ್ನಾಗಿದೆ. ಬುದ್ಧಿಶಕ್ತಿ ಚೆನ್ನಾಗಿರುತ್ತದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಂತೂ ತುಂಬ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ. ಈ ದಿವಸ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಆರೋಗ್ಯ ನಷ್ಟ, ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಕೃಪಾನಿಧಯೇ ನಮಃ. ಪರಮೇಶ್ವರನ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.